ಮತ್ತೆ ಒಳಗಡೆ ಹಿಂದ್ಗಡೆ ಹೋಗ್ಬೇಕಾದ್ರೆ ಅಲ್ಲೇ ಹೋಗ್ಬೇಕು. ನಮಸ್ಕಾರ ನಾನು ಬಲರಾಮ್. ನಮಸ್ಕಾರ. ನಮ್ಮನ್ನು ಕಂಡ್ರೆ ನಮಸ್ಕಾರ. ಎಲ್ಲಂದ್ರಲ್ಲಿ ಓದ್ಬಿಟ್ಟಿದ್ರು. 52 ಏನೋ ಏಟ್ಗಳು ಬಿದ್ದಿದ್ದು ಅವನಿಗೆ. ನಾವು ನಿಮ್ಮ ಪಾರ್ಟಿಗೆ ಸೇರ್ಕೊಂತೀವಿ ಹಾಗೆ ಹೀಗೆ ಅಂತ ಹೇಳೋದು, ಅವನಿಗೆ ಮೈ ಉಜ್ಜೋದು, ತಲೆ ಎಲ್ಲ ಹಿಂಗೆ ಮಾಡಿ ಕುಶಾಲಿ ಮಾಡೋದು. ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಸುಮಾರು 1 ತಿಂಗಳಿಂದ. ಅಣ್ಣ ಅಣ್ಣ ಅಂದ್ಕೊಂಡಿವ್ರಿ. ಅವನು ಈ ವಾಸ್ ಅಂಬಲ್ ಜೈಲಿನ ಒಳಗಡೆ ಎಲ್ಲ ಅವಳು ಅಲ್ಲೇನೋ ಇಟ್ಕೊಂಡು ಪೂಜೆ ಮಾಡೋದು ಇವೆಲ್ಲ. ಹಿಂದೆನೂ ಅವಳು ಹಾಗೆ ಥರ ಈ ಪೂಜೆಗಳು ಮಾಡಿ ಆ ಟೈಮ್ನಲ್ಲಿ ಪ್ರಸಾದದಲ್ಲಿ ಸೈನೈಡ್ ಹಾಕಿ ಮತ್ವರ ಔಷಧಿ ಕೊಟ್ಟು ಎಲ್ಲ ಒಡೆಗಳನ್ನ ಕಿತ್ಕೊಂತಿದ್ಲಂತೆ. ಅವಾಗ ಸೈನೈಡ್ ಮಲ್ಲಿಕ ಕೆಟ್ಟ ಮಾತುಗಳು ಬೈದ್ಬಿಟ್ಟವಳು. ಒಂದಿನ ಸಿಬ್ಬಂದಿನ ಅವಳು ಚಪ್ಪಲಿ ತಗೊಂಡು ಹೊಡೆದ್ಬಿಟ್ಲು. ಚಪ್ಪಲಿ ತಗೊಂಡು ಪಟ ಅಂತ ಹೇಳಿ ಅವಳ ಮುಖಕ್ಕೆ ಎಲ್ಲ ಹೊಡೆದ್ಬಿಟ್ಟಿದ್ಲು ಸೈನೈಡ್ ಮಲ್ಲಿಕ. ಜಯರಾಜ್ ಅವರು, ನಾನು ಫಸ್ಟ್ ಅಲ್ಲಿಗೆ ಬಂದಾಗ ನಾನು ಚೀಫ್ ಜೈಲರ್ ಅಂತ ಬಂದಿದ್ದೆ ಆವಾಗ ಜಯರಾಜ್ ಇದ್ರು. ಜಯರಾಜು, ಪಟ್ರಿ ನಾರಾಯಣು, ಮಲ್ಲಿಕ ಇದ್ಲಲ್ಲ, ಇವಳು ಸ್ವಲ್ಪ ಗಲಾಟೆ ಜಾಸ್ತಿ. ಅವ್ರು ತನ್ನ ಸಹಬಂದಿಗಳ ಜೊತೆಯಲ್ಲಿ ಕಿರಿಕಿರಿ, ಅವ್ರು ಹೇಳ್ದಂಗೆ ಕೇಳಬೇಕು. ಅವಳಿಗೆ ಯಾರು ಅಲ್ಲಿ ಓಡಾಡಬೇಡ ಅಂದ್ರೆ ಓಡಾಡಬಾರ್ದು ಇತ್ಯಾದಿ ಅವಳಿಗೆ ಜಗಳ ಮಾಡ್ತಿದ್ಲು. ಒಂದು ಸಾರಿ ಅದೇ ಅವರು ಸಿಬ್ಬಂದಿಗಳು ಅವಳು ಹೇಳ್ದಂಗೆ ಕೇಳಬೇಕು, ಇಲ್ಲ ಅಂತಂದ್ರೆ ಅವ್ರನ್ನ ಬೈಯೋದು. ಅವಳಿಗೆ ಸೈನೈಡ್ ಮಲ್ಲಿಕ ಕೆಟ್ಟ ಮಾತುಗಳು ಬೈದ್ಬಿಟ್ಟವಳು. ಒಂದಿನ ಸಿಬ್ಬಂದಿನ ಅವಳು ಚಪ್ಪಲಿ ತಗೊಂಡು ಹೊಡೆದ್ಬಿಟ್ಲು. ಚಪ್ಪಲಿ ತಗೊಂಡು ಪಟ ಅಂತ ಹೇಳಿ ಅವಳ ಮುಖಕ್ಕೆ ಎಲ್ಲ ಹೊಡೆದ್ಬಿಟ್ಟಿದ್ಲು ಸೈನೈಡ್ ಮಲ್ಲಿಕ. ಅಗಳ ಟೈಮ್ನಲ್ಲಿ ಅವಳು ಹತ್ಕೊಂಡ್ಬಂದ್ಲು ನನ್ನ ಕಡೆ, ಬನ್ನಿ ಸರ್ ನೋಡಿ ಹಿಂಗಾಗ್ಬಿಟ್ಟದೆ ಅಂತ ಹೇಳಿ. ನಾನು ಸೀದಾ ಅವಳು ಚಪ್ಪಲಿನಲ್ಲಿ ಹೊಡೆದಿದ್ಲು. ಸಿಬ್ಬಂದಿಗೆ ಚಪ್ಪಲಿನಲ್ಲಿ ಹೊಡೆದಿದ್ಲು. ಅವಳು ಹೇಳ್ದಂಗೆ ಕೇಳಲಿಲ್ಲ ಅಂತ. ಅವಳು ಹೇಳಿದ್ನ ತಂದ್ಕೊಡ್ಬೇಕು, ಅವಳು ಹೇಳ್ದಂಗೆ ಕೇಳಬೇಕು. ಬಾಗಿಲು ಹಾಕ್ಬೇಡ ಅಂದ್ರೆ ಹಾಕ್ಬಿಡ್ದು, ಬಾಗಿಲು ತೆಗಿ ಅಂದ್ರೆ ತೆಗಿಬೇಕು ಅವಳು ರೂಮಿಂದು ಇತ್ಯಾದಿ. ಅವಳು ಒಂಥರ ಇದು ಮಾಡಿ ನಾನು ಓದೆ ಕೇಳಿದೆ, ಅಲ್ಲೆಲ್ಲ ವಿಚಾರ ಮಾಡಿದೆ. ನಿಜ ಸರ್ ಅವಳು ಚಪ್ಪಲಿನಲ್ಲಿ ಹೊಡೆದಿದ್ದಾಳೆ ಅಂತ ಹೇಳಿದ್ರು ಎಲ್ಲ. ಅವಳು ಅಲ್ಲೇನೋ ಇಟ್ಕೊಂಡು ಪೂಜೆ ಮಾಡೋದು ಇವೆಲ್ಲ. ಹಿಂದೆನೂ ಅವಳು ಹಾಗೆ ಥರ ಈ ಪೂಜೆಗಳು ಮಾಡಿ ಆ ಟೈಮ್ನಲ್ಲಿ ಪ್ರಸಾದದಲ್ಲಿ ಸೈನೈಡ್ ಹಾಕಿ ಮತ್ವರ ಔಷಧಿ ಕೊಟ್ಟು ಎಲ್ಲ ಒಡೆಗಳನ್ನ ಕಿತ್ಕೊಂತಿದ್ಲಂತೆ. ಇಲ್ಲೂ ಅದೇ ಥರ ಈ ಪೂಜೆ ಶುರು ಮಾಡಿಬಿಟ್ಟಿದ್ಲು ಜೈಲಲ್ಲಿ. ಅವಳು ರೂಮ್ನಲ್ಲಿ ಎದುರ್ಕೊಂಬಿಟ್ಟಿದ್ದಾರೆ ಅವರೆಲ್ಲ ಪೊಲೀಸ್ ಸಿಬ್ಬಂದಿ. ಅವಳು ಬೈಯೋದು, ಅವಳು ಮಾತಾಡೋ ರೀತಿನಲ್ಲಿ ನೋಡಿ ಎಲ್ಲ ಆಚೆಗೆ ಹಾಕ್ಬಿಟ್ಟೆ. ಮಾಡಿದ್ಲು ಅಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಹೇಳ್ದೆ, ಅವಳು ತುಳ್ಕಡೆ 2 ಕೈ 2 ಕಾಲನ್ನ ಅವಳು ಕೆಳಗಡೆ ಬೀಳ್ಸಿಂದೆ. ಸೈನೈಡ್ ಮಲ್ಲಿಕಾನ್ಗೆ ನಮ್ಮ ಮಹಿಳಾ ಪೊಲೀಸ್ ಸಿಬ್ಬಂದಿ ಅಲ್ಲಿ ಇದ್ರಲ್ಲ, ಅವರಿಬ್ಬರು 3 ಸೇರ್ಕೊಂಡು ಅವಳನ್ನ ಕೆಳಗಡೆ ಕೆಡವಿದ್ರು. ಅವಳು ಕೈ ಕಾಲುಗಳನ್ನ ಹಿಡ್ಕೊಂಡು ಕಾಲಿನಲ್ಲಿ ಒತ್ಕೊಂಡು ಅರ್ಧ ಗಂಟೆ ಬಿಟ್ಟಿದ್ದು ಟ್ರೀಟ್ಮೆಂಟ್ ಮಾಡಿ ಅಂತ. ಅವಳದೆಲ್ಲ ಲೇಡೀಸ್ ಸಿಬ್ಬಂದಿನೇ ಮಾಡಿದ್ದು. ಅವಳು ಕೆಡಿಯಿದ್ದು ಅವರೇ, ಅವ್ರು ಹಿಡ್ಕೊಂಡಿದ್ದು ಅವರೇ. ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಎದ್ಲು, ನೀನು ಸರಿಯಾಗಿದ್ರೆ ಸರಿ, ಇಲ್ಲಾಂದ್ರೆ 2 ಕಾಲಿಗೆ ಬೇಡಿ ಹಾಕ್ಬಿಡ್ತೀನಿ ಅಂತ ಎದುರಿಸಿದೆ. ಇಲ್ಲ ಸ್ವಾಮಿ ನಾನು ಸರಿಯಾಗಿರ್ತೀನಿ ಅಂತ ನಾನು. ಅಷ್ಟಕ್ಕೆ ಅವಳದು ತಣ್ಣಗಾಯ್ತು, ತಣ್ಣಗಿದ್ಲು. ಆಮೇಲೆ ಆ ಬ್ಯಾರಕಲ್ಲಿ, ಮಹಿಳಾ ಬ್ಯಾರಕಲ್ಲಿ ಈ ತರದವ್ರು ಎಷ್ಟು ಜನ ನಟೋರಿಯಸ್ಗಳಿದ್ದಾರೆ? ನಟೋರಿಯಸ್ ನೋಡಿ ಸರ್, ಒಂದು 4 ಜನ ಇದ್ರು. ಸೈನೈಡ್ ಮಲ್ಲಿಕ, ಇನ್ನೊಬ್ಳು ಅದೇ ಅವ್ರಿಗೆ ರೊಟೇಷನ್ ಪ್ರಕಾರ ಮಕ್ಕಳಿಗೆ ಅಡಿಗೆ ಮಾಡಕ್ ಹಾಕ್ತೀವಿ. ಒಬ್ಬರನ್ನೇ ಹಾಕಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅವಳು ಹಾಲು ಕುಡಿದ್ಬಿಟ್ಲು ಸರ್, ಅವಳಿಗಿಂತ ಜಾಸ್ತಿ ಕೊಟ್ಲು. ಅದಕ್ಕೆ ಸೀನಿಯರ್ಗಳಿಗೆಲ್ಲ ರೊಟೇಷನ್ ಕೊಡ್ತೀವಿ. ಅದರಲ್ಲಿ ಕೆಲವರು ಟೈಮ್ ಸರಿಯಾಗಿ ಕೆಲಸ ಮಾಡೋಂಗಿಲ್ಲ, ಮಕ್ಕಳಿಗೆ ಲೇಟ್ ಮಾಡೋದು, ಅವ್ರಿಗೆ ಆಹಾರ ಸರಿಯಾಗಿ ತಯಾರು ಮಾಡೋದಿಲ್ಲ, ಇಂಥದ್ದೆಲ್ಲ ಕಂಪ್ಲೇಂಟ್ಸ್. ಅವ್ರು ಜೈಲಿಗೆ ಬಂದ ನಂತರ ಕೋಟ್ಯಾಂತರ ರೂಪಾಯಿ ಪ್ರತ್ನಾಗಾರದಲ್ಲಿ ವ್ಯವಹಾರ ಆಯಿತು ಅಂತ ಅವ್ರ ಆಪ್ತರೆಲ್ಲ ಇದ್ದಿದ್ದಕ್ಕೆ ನಿಜವಾಗೂ ಕೋಟಿಗಟ್ಟಲೆ ಆಗುವಂಥದ್ದು ಏನಾದರೂ ಸಾಧ್ಯತೆ ಇದೆ? ಎಲ್ಲ ಸುಳ್ಳು ಸರ್. ಏನು ಸುಖ ಸಿಗುತ್ತೆ ಸರ್ ಅವಳಿಗೆ ಜೈಲಿನಲ್ಲಿ? 4 ಗೋಡೆ ಮಧ್ಯದಲ್ಲಿ ಇರಬೇಕು. ಏನು ಇಡ್ಲಿ ಬದಲಾಗಿ ವಡೆ ಕೊಡ್ಬೋದು ಅವಳಿಗೆ. ಒಂದಿನ ಒಂದಿಷ್ಟು ಅವಳೇನು ಇಲ್ಲಿ ಬಿಟ್ಬಿಟ್ಟು ತಮಿಳ್ನಾಡಿಗೆ ಕಳಿಸಿದ್ರಾ? ಇಲ್ಲ. ಇವೆಲ್ಲ ಸುಮ್ಮನೆ ಊಹಾಪೋಹಗಳು. ಏನಿಲ್ಲ. ಅವಳೊಂದು ಹಾಸಿಗೆ ತರಿಸ್ಕೊಂಡಿರ್ಬೋದು ಮಲ್ಕೊಳ್ಳೋಕ್ಕೆ, ಬೆಡ್ಶೀಟು ರಗ್ಗು ತರಿಸ್ಕೊಂಡಿರ್ಬೋದು, ಅಲ್ಲೇ ಸಿಗ್ತದೆ. ಹೌದು, ಹಾಸ್ಪಿಟ್ಲಲ್ಲಿ ಇರ್ತದೆಲ್ಲ. ಹಾಸ್ಪಿಟ್ಲಲ್ಲಿ ಮಲಗಲಿಕ್ಕೆ ಅವಕಾಶ ಕೊಟ್ಟಿರ್ಬೋದು, ಗೊತ್ತಾಯ್ತರ? ಅದೇನು ಅವೆಲ್ಲ ದೊಡ್ಡ ಇದೆಲ್ಲ ಮೂಲಭೂತ ಅವಶ್ಯಕತೆನೇ ಅವು. ಏನು ದೊಡ್ಡ ವಿಶೇಷ ಏನಿಲ್ಲ ಅದ್ರಾಗೆ. ಎಲ್ಲೂ ಜೈಲು ಬಿಟ್ಟು ಅವಳು ಎಲ್ಲೂ ಹೋಗಿಲ್ಲ, ಜೈಲಿನೊಳಗೆ ಇದ್ದಾಳೆ. ಏನು ವಿಶೇಷ ಫೆಸಿಲಿಟಿ ಕೊಟ್ಟರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಜನಗಳ ಒಂದು ಊಹಾಪೋಹ.
ಕಾರಾಗೃಹಕ್ಕೆ ಬರುವಾಗಲೇ ಅವರೆಲ್ಲ ಬಡಪಾಯಿಗಳು ಆಗಿಬಿಟ್ಟಿರ್ತಾರೆ. ಎಷ್ಟೋ ಆಸ್ತಿಗಳು ಮಾರಿ, ಅವರ ಮೈ ಮೇಲಿನ ಒಡವುಗಳನ್ನೆಲ್ಲ ಮಾರಿ, ಕೋರ್ಟು ಕಚೇರಿ, ಲಾಯರ್ಗಳು, ಪೊಲೀಸು, ಅವರು ಸಂಬಂಧಪಟ್ಟ ಸಂಬಂಧಿಗಳಿಗೆ ಜಾಮೀನು ಕೊಡೋರಿಗೆಲ್ಲ ದುಡ್ಡು ಕೊಡ್ಬೇಕು. ಅವರು ಸುಮ್ಮನೆ ಯಾರನ್ನೂ ಶ್ಯೂರಿಟಿ ಕೊಡೋದಿಲ್ಲ. ಇತ್ಯಾದಿಗಳಲ್ಲೆಲ್ಲ ಕಳ್ಕೊಂಡಿರ್ತಾರೆ. ನಾವು ಅಂಥವ್ರ ಹತ್ರ ಏನು ಕೇಳಿದವರಲ್ಲ, ಯಾರ ಹತ್ರನೂ ನಾವು ತಗೊಂಡವರಲ್ಲ. ಕೊನೆಗೆ ನನ್ನ ದೇವರು ನನಗೆ ಕಾಪಾಡಿದ್ದಾನೆ. ನನ್ನ ದೇವ್ರ ಮೇಲೆ ನಂಬಿಕೆ ಇದೆ. ಅದು ಸುಭಾಷಿತಗಳು. ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ 6 ಸುಭಾಷಿತಗಳನ್ನ ಬರೆಸಿದ್ದೀನಿ. ನಾನು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಅಲ್ಲಿ 2 ವರ್ಷ, 93ರಿಂದ 95. ಆವಾಗ ಜಯರಾಮಯ್ಯನವರು ಇದ್ದರು ಸೂಪರಿಂಟೆಂಡೆಂಟ್ ಆಗಿ, ನಮ್ಮ ಗುರುಗಳವರು. ಮತ್ತು ಇನ್ನು ಸಹಾಯಕ ಅಧಿಕಾರಿಗಳು ಭಾಳ ಜನ ಇದ್ದರು. ಜಯರಾಜ್ ಅವರು, ನಾನು ಫಸ್ಟು ಅಲ್ಲಿಗೆ ಬಂದಾಗ ನಾನು ಚೀಫ್ ಜೈಲರ್ ಅಂತ ಬಂದಿದ್ದೆ. ಆವಾಗ ನಾನು ಆವಾಗ ಜಯರಾಜ್ ಇದ್ದರು. ಜಯರಾಜು, ಪಟ್ರಿ ನಾರಾಯಣು, ಆಮೇಲೆ ಎಂಥದ್ದು ಪಾರ್ಟಿ ಎಲ್ಲ ಇದ್ದರು. ಟೀಮ್ ಇತ್ತು, ಅವ್ರ ಟೀಮ್ ಇತ್ತು. ಜಯರಾಜ್ ಜೈಲಿನಲ್ಲಿ ಅವನು ಸ್ವಲ್ಪ ಗಲಾಟೆ ಮಾಡಿಕೊಂಡೇ ಇದ್ದ. ಬೇರೆ ಪ್ರಿಸ್ನರ್ಸಿಗೆ ಹೊಡೆಯೋದು, ಬೆದರಿಕೆ ಹಾಕೋದು, ಇಂಥದ್ದೆಲ್ಲ ಮಾಡ್ತಾರೆ. ಈಗ ಅವ್ರು ಹೇಳೋದು ಯಾರೋ ಒಬ್ಬ ಹೇಳ್ತಾನೆ, ನಾನು ನೋಡಿ ಇವನು ಭಾರಿ ಇದು ಮಾಡ್ತಾನಪ್ಪ ನನಗೆ, ಅಲ್ಲಿ ಹೊರಗಡೆ ಎಲ್ಲ ಹೆಂಗೆ ಮಾಡ್ದ ನನಗೆ, ಹೆಂಗೆ ಮಾಡಿದೆ, ಏನು ಹುಷಾರು, ಬೇಕಾದ್ರೆ ಅವ್ನು ಕುತ್ತಿಗೆ ಮೇಲೆ ಒಂದು ಏಟು ಹೊಡೋದು, ಇಂಥದ್ದೆಲ್ಲ ಮಾಡೋನು. ಈ ಜಯರಾಮಯ್ಯನವ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಕರೆದು ಹೇಳೋರು, ಒಳ್ಳೆ ಮಾತನಾಗೂ ಹೇಳೋರು, ಕೆಟ್ಟ ಮಾತಿನಲ್ಲೂ ಹೇಳೋರು. ನಾವು ಪ್ರಿಸ್ನರ್ಸ್ನ ಅಂಥ ಸಂದರ್ಭದಲ್ಲೇ ಹೊಡೆಯೋದು. ಯಾರು ಬೇರೆ ಬಂದಿಗಳಿಗೆ ಕಿರಿಕಿರಿ ಮಾಡ್ತಾರೆ, ಹೊಡಿತಾರೆ, ಬೆದರಿಕೆ ಹಾಕ್ತಾರೆ, ಅಂಥವ್ರಿಗೆ ನಾವು ಅದೇ ರೀತಿಯಲ್ಲಿ ಉತ್ತರ ಕೊಡ್ತೀವಿ. ಇಲ್ಲ, ಡೆಡ್ಲಿ ಸೋಮ ಅನ್ನೋದು ಆಮೇಲೆ ಬಂದ ಹೆಸರು ಅವನಿಗೆ. ಸೋಮ ಅಂತ ಅವನು ಈ ವಾಸ್ ಅಂಬಲ್ ಜೈಲಿನ ಒಳಗಡೆ. ಏನು ಅವನೇನು ಜೈಲಿನೊಳಗೆ ಏನು ಕಿರಿಕಿರಿ ಮಾಡಿದವನಲ್ಲ. ಈ ಜಯರಾಜ್ ಅಂಡ್ ಟೀಮೇ ಜೈಲಿನಲ್ಲಿ ಕಿರಿಕಿರಿ. ಓನ್ಲಿ ಜಯರಾಜ್ ಅಷ್ಟೇ. ಆ ಪಟ್ರಿ ನಾರಾಯಣ ಆಗಲಿ ಅಥವಾ ಇನ್ಯಾರು ಕೆಲವರು ಇದ್ರು ಗಲಾಟೆ ಮಾಡಲಿಲ್ಲ. ಆವಾಗಿದ್ದೆ ನಾನು ಅವಾಗ ಚೀಫ್ ಜೈಲರ್ ಅಂತ ಇದ್ದೆ, ಅಡಿಷನಲ್ ಚೀಫ್ ಜೈಲರ್ ಅಂತ. ನಾನು ಅವತ್ತು ಅದೇ ಸಾಹೇಬರು ಬಾರೆ ಬೆಳಿಗ್ಗೆ ಹೊತ್ತು ನೀನು ಒಂದು ಸ್ವಲ್ಪ ಇದ್ ಕಡೆಗೆಲ್ಲ ಅನ್ನೋರು. ನಮ್ಮ ಡ್ಯೂಟಿ ಇದ್ದಾಗ ಬರ್ತಿದ್ದೆ ಅಷ್ಟೇ. ಆವತ್ತು ಸೂಪ್ರೆಂಟ್ ರೌಂಡ್ ಬರೋದ್ರೊಳಗನೆ ಅವ್ರು ಮರ್ಡರ್ ಮಾಡಿಬಿಟ್ರು. ಗೊತ್ತಾಯ್ತಾ? ಅದೇ ಭಾಳ ಕಾನ್ಸ್ಪಿರಸಿ ಮಾಡಿದ್ದಾರೆ ಅದನ್ನ. ಅದು ಯಾರಿಗೂ ಅರ್ಥ ಮಾಡಿ. ಬೆಳಿಗ್ಗೆ ಸುಮಾರು 8:30, 9 ಅರೌಂಡ್ 8 ಗಂಟೆ ಒಳಗೆ. ಅದು ಅವರು ಪಾರ್ಟಿಗಳು ಮಾಡಿರೋದು, ಅದು ಅವ್ರು ವಿರೋಧ ಪಾರ್ಟಿಗಳು ಮಾಡಿರೋದು. ಅವ್ರು ಏನು ಮಾಡಿದ್ದಾರೆ ಅವರು ಅಂದರೆ, ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಸುಮಾರು 1 ತಿಂಗಳಿಂದ. ಅಣ್ಣ ಅಂದ್ಕೊಂಡಿವ್ರಿ ಬಲರಾಮನ್ಗೆ ಮಾಡ್ಕೊಂಡು, ನಾವು ನಿಮ್ಮ ಪಾರ್ಟಿಗೆ ಸೇರ್ಕೊಂತೀವಿ ಹಾಗೆ ಹೀಗೆ ಅಂತ ಹೇಳೋದು, ಅವನಿಗೆ ಮೈ ಉಜ್ಜೋದು, ತಲೆ ಎಲ್ಲ ಹಿಂಗೆ ಮಾಡಿ ಕುಶಾಲಿ ಮಾಡೋದು, ಏನಾದರೂ ವಿಶೇಷವಾದಂಥ ತಿಂಡಿ ತೀರ್ಥಗಳು ಅವನಿಗೆ ಕೊಡಿಸೋದು, ಇಂಥವೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಆವತ್ತೂ ಹಂಗೆ ಬಂದಿದ್ದಾರೆ. ಇದೇನು ಅಂತಂತಂದರೆ, ಸೂಪ್ರೆಂಟ್ ಬಂದ ಮೇಲೆ ಅಲ್ಲಿ ಟೈಟ್ ಆಗೋಗ್ಬಿಡ್ತದೆ ಎಲ್ಲ. ಅವ್ರು ಬರೋದ್ರೊಳಗೂ ಇರ್ತದೆ, ಆದರೆ ಇವರು ಡ್ಯೂಟೀಸ್ ಮಾಡೋರು ಸರಿಯಾಗಿ ನೋಡ್ಕೊಂಡಿಲ್ಲ. ಅದೊಂದು ಲ್ಯಾಪ್ಸೇನೆ, ಡ್ಯೂಟಿ ಲ್ಯಾಪ್ಸೇ ಅದು. ಸರಿ, ಆವತ್ತು ಅವ್ರು ಬಂದು ಒಂದು ಮೈ ಮೇಲೆಲ್ಲ ಮೈ ಮೇಲೆ ಮಾಡಿಕೊಂಡು ಕೈ ಆಡಿಸ್ಕೊಂಡು ಚಾಕುನಲ್ಲಿ ಹೊಡೆದ್ಬಿಟ್ಟಿದ್ರು. 4 ಜನ ಚಾಕುನಲ್ಲಿ ಹೊಡೆದಿದ್ದಾರೆ. ಎಲ್ಲೆಂದ್ರಲ್ಲಿ ತಿವಿದ್ಬಿಟ್ಟಿದ್ರು. 52 ಏನೋ ಏಟ್ಗಳು ಬಿದ್ದಿದ್ದು ಅವನಿಗೆ. 52 ಮೋಸದಿಂದ ಅವನಿಗೆ ಮಾಡಿದ್ದು. ಅದು ಅವನಿಗೆ ಅಲ್ಲಿ B ಕ್ಲಾಸ್ ಸೆಲ್ಸ್ ಅಂತ ಇದ್ದಾವೆ. ಏನು B ದರ್ಜೆ ಸೆಲ್ ಅಲ್ಲ, ಅವು ಬರೀ ಸೆಲ್ ಅಷ್ಟೇ. ಅದನ್ನು ನಾವು ಒಂದು ಆ ಏರಿಯಾಕ್ಕೆ B ಕ್ಲಾಸ್ ಸೆಲ್ ಅಂತ ಇಟ್ಕೊಂಡಿದ್ದು. B ದರ್ಜೆಯವ್ರನ್ನ ಹಿಂದೆ ಅಲ್ಲಿ ಇಡ್ತಿದ್ರು. ಅದ್ರ ಪಕ್ಕದಲ್ಲಿ A ಕ್ಲಾಸ್ ಬ್ಯಾರಕ್ಕಿತ್ತು. A ಕ್ಲಾಸ್ ಅಂತಂದ್ರೆ ಅಲ್ಲಿ ಇನ್ನೂ ಹೆಚ್ಚಿನ, ಈಗ ಇವನು ಬಂದಿದ್ದ ಚಾರ್ಲ್ಸ್ ಶೋಭರಾಜು, ಅವನು A ದರ್ಜೆ ಏರಿಯಾದಲ್ಲಿ ಇಟ್ಟಿದ್ದು. ಅಲ್ಲಿ ಯಾರೂ ಬಿಡೋಂಗೇ ಇಲ್ಲ. ಇದು ಅಷ್ಟೇ, ಸಪ್ರೇಟ್ ಸೆಲ್ ಇದು, ಒಂದು ಕೋಣೆ. ಅದು ಅಲ್ಲಿ, ಅದು ರೋಡ್ ಪಕ್ಕದಲ್ಲೇನೆ. ಅಲ್ಲಿ ಬಲಗಡೆ ಹೋಗ್ಬೇಕಾದ್ರೆ ನಾವು ಜೈಲನ್ನ ರೌಂಡ್ ಹಾಕೊಂಡು ಬರ್ಬೇಕಾದ್ರೆ ಅಲ್ಲೇ ಬರಬೇಕು, ಮತ್ತು ಒಳಗಡೆ ಹಿಂದ್ಗಡೆ ಹೋಗ್ಬೇಕಾದ್ರೆ ಅಲ್ಲೇ ಹೋಗ್ಬೇಕು. ನಮಸ್ಕಾರ ನಾನು ಬಲರಾಮ್, ನಮಸ್ಕಾರ. ಅದು ನಮ್ಮನ್ನು ಕಂಡ್ರೆ ನಮಸ್ಕಾರ. ಸೊ ಅವನನ್ನು ನೋಡ್ತಾ ಇದ್ವು. ಹಾಗಾಗಿ ಅವನೇನಂತ ಇದು ಕಿರಿಕಿರಿ ಮಾಡೋವಂಥ ವ್ಯಕ್ತಿ ಅಲ್ಲ. ಜೈಲಿನೊಳಗೆ ಒಬ್ಬನೇ ಇದ್ದಿದ್ದ ರೂಮಲ್ಲಿ. ಇವರು ಅಲ್ಲಿಂದ ಒಳಗಡೆ ಮೈನ್ ಜೈಲಿನಿಂದ ಬರೋರು, ಗೋಡೆ ಹಾರಿ. ಒಳಗಡೆ ಒಂದು ಜೈಲಿದೆ, ಗೋಡೆ ಇದೆ. ಆಲ್ರೆಡಿ ಎಲ್ಲ ಕಾಮನ್ಸ್ ಬ್ಯಾರಕ್ಸ್ಗಳಿಗೆಲ್ಲ ಒಂದು ಗೋಡೆ ಇದೆ. ಅದೊಂದು 5-6 ಅಡಿ ಗೋಡೆ.
ಅದು ಸ್ವಲ್ಪ ಹತ್ತಿದ ಕಡೆ ಮರೆ ಒಳಗೆ ಬರ್ಬೋದು ಈ BCL ಕಡೆ. ಇದು ಮೇನ್ ಗೇಟಿಗೆ ಪಕ್ಕದಲ್ಲೇ ಅಂದರೆ ಒಂದು ಸುಮಾರು ಒಂದು 100 ಅಡಿ ದೂರದಲ್ಲಿ ಈ BCL ಇದ್ದಿದ್ದು. ಅದು ಅವರ ವಿರೋಧಿಗಳು ಮಾಡಿದ ಪಿತೂರಿ. ಯಾರು ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲೇ ಗೊತ್ತಾಗಿರುತ್ತೆ. ಅದರಲ್ಲಿ ಯಾರೋ ಇದು ಹುಡುಗರು ಯಾರೋ ಹಿಂಗೆ ಹಿಂದೆ ಮುಂದಾಗ ಹಾಡುವಂಥದ್ದಕ್ಕೆ ಏನೋ ಒಂದು ಹೆಸರು ಹೇಳೋರು ಅವನಿಗೆ ಅಂಥವರೆಲ್ಲ ಸೇರ್ಕೊಂಡಿದ್ರು ಅದ್ರಾಗೆ. ಅವರೆಲ್ಲ ಮುಂದೆ ಗುಲ್ಬರ್ಗ ಅಲ್ಲೆಲ್ಲ ಸಜೆ ತೆಗೆದ್ರು. ಅವ್ರಿಗೆಲ್ಲ ಜೀವಾವಧಿ ಶಿಕ್ಷೆ ಆಯಿತು. ಅವ್ನು ತಲೆ ಮಾಡಿದವರೆಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿರ್ಬೋದು. ನಾನೊಬ್ಬನ ಬಿಟ್ಟು ಎಲ್ಲರನ್ನೂ ವರ್ಗಾವಣೆ ಮಾಡಿಬಿಟ್ರು, ನನ್ನ ಮಾತ್ರ ಮಾಡಿರಲಿಲ್ಲ. ಯಾಕಂದರೆ ನಾನು ಕಾರ್ಖಾನೆಗೆ ಇನ್ಚಾರ್ಜ್. ಕಾರಾಗೃಹದಲ್ಲಿ ಕಾರ್ಖಾನೆಗಳೇನಿದ್ವಲ್ಲ ಅವುಗಳ ಮೇಲಿನ ಜವಾಬ್ದಾರಿ ನನಗಿತ್ತು. ಸೊ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಮಾಡಿದರು. ಅಲ್ಲ ಆವಾಗ ನೇಯ್ಗೆ ಇತ್ತು. ಇವರೆಲ್ಲ ವಿಚಾರಣಾ ಬಂದಿಗಳು, ಸಜಾ ಆಗಿರಲಿಲ್ಲ. ವಿಚಾರಣಾ ಬಂದಿಗಳು ಅವನ ಹತ್ರ ಬರ್ಸ್ಕೊಬೇಕು, ನಾವು ಇಷ್ಟ ಇದ್ದರೆ ಸರ್ ನನಗೆ ಕೆಲಸ ಕೊಡಿ, ನನಗೆ ಜೈಲಿನಲ್ಲಿ ಕಾಲ ಕಳೆಯೋದು ಕಷ್ಟ, ನನಗೆ ತುಂಬ ಇಷ್ಟ ಕೆಲಸ ಮಾಡಲಿಕ್ಕೆ ಅಂತ ಅವನ ಹತ್ರ ಅವ್ನು ಬರ್ಕೊಟ್ರೆ ಆವಾಗ ನಾವು ಯಾವುದಾದ್ರೂ ಅವ್ನಿಗೆ ಇಷ್ಟ ಇರೋ ವಿಭಾಗಕ್ಕೆ ಟೈಲರಿಂಗು, ಬಟ್ಟೆ ನೇಯೋದು, ಅಥವಾ ಕಾರ್ಪೆಂಟ್ರಿಗೋ, ಅಥವಾ ಪ್ರೆಸ್ ಇತ್ತು ಒಂದು ಮುದ್ರಣ ವಿಭಾಗಕ್ಕೋ ಹಾಕ್ತಿದ್ದು. ಮಾಡೋ ಒಂದು 4 ಜನ ಇದ್ದು. ಮುದ್ರಣದಲ್ಲಿ ಕಾರಾಗೃಹದ ಇಲಾಖೆಯ ರಿಜಿಸ್ಟರ್ ಪ್ರಿಂಟ್ ಮಾಡ್ತಿದ್ರು. ಒಂದು ಹೊರಗಡೆಯಿಂದ ಇವರು ಯಾರಾದ್ರು ಪ್ರೆಸ್ನವರು ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಯಾವ್ದಾದ್ರು ಫಾರ್ಮೇಟ್ ಬೇಕಾದರೆ ಪ್ರಿಂಟ್ ಮಾಡಿಸೋರು. ಯಾವಾಗಲೂ ಕೆಲಸ ಇರ್ತಿತ್ತು, ಅದರಲ್ಲಿ ಬರ್ತಾ ಇತ್ತು, ಚೆನ್ನಾಗಿತ್ತು, ಚೆನ್ನಾಗಿ ಪ್ರಿಂಟ್ ಮಾಡೋರು. ನಾನು ಮೈಸೂರು ಜೈಲಿನಲ್ಲಿದ್ದಾಗ ನೋಡಿದ್ದೆ, ಕೆಲವರು ಒಂದು ಜಮಖಾನ ನೇಯ್ಬೇಕು ಒಂದು ದಿನಕ್ಕೆ, ಅವನಿಗೆ ಫುಲ್ ಕೂಲಿ ಸಿಗ್ಬೇಕಾದ್ರೆ ಅವ್ನು 2 ಡೇ ಇದ್ಬಿಡೋನಪ್ಪ, ದಿನಕ್ಕೆ 2 ನೇಯನು. ವೆರಿ ಗುಡ್ ಪ್ರಿಸ್ನರ್ ಅವನು. ಏನೋ ಹೊಡೆದಾಟದ ಕೇಸ್ನಲ್ಲಿ ಬಂದಿದ್ದ, ಅವನಿಗೊಂದು 8-10 ವರ್ಷ ಸಜಾ ಆಗಿತ್ತು. ಅಂಥವರೆಲ್ಲ ಇದ್ದರು. ಬೆಂಗಳೂರಲ್ಲಿ ನಾನು 2007ರಿಂದ 10 3 ವರ್ಷ ಅಸಿಸ್ಟೆಂಟ್ ಸೂಪರಿಂಟ್ ಆಗಿದ್ದೆ, ಸಹಾಯಕ ಅಧೀಕ್ಷಕರು ಅಂತ. ಮೇಲೊಬ್ಬರು ಚೀಫ್ ಸೂಪರಿಂಟ್ ಇದ್ದರು, ಒಂದು ಸ್ವಲ್ಪ ದಿನ ರಾಜ ಇದ್ದರು, ಆಮೇಲೆ ವಿಶ್ವನಾಥಯ್ಯ ಅಂತ ಬಂದರು. ಆಮೇಲೆ ನನಗೆ ಪ್ರಮೋಷನ್ ಆಗಿ ಚೀಫ್ ಸೂಪರಿಂಟ್ ಆಗಿ ಮೈಸೂರು ಸೆಂಟ್ರಲ್ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದರು. ತಿರ್ಗಾ ಅಲ್ಲಿಂದ 1 ವರ್ಷದೊಳಗೆ ನನಗೆ ವಿಶ್ವನಾಥಯ್ಯನವ್ರನ್ನ ರಜಾ ಕಳಿಸಿ ನನಗೆ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಚೀಫ್ ಸೂಪರಿಂಟ್ ಆಗಿ ಕೊಟ್ಟರು. ಹೌದು, ಪರತ್ನಗರಕ್ಕೆ. ಮೈಸೂರಲ್ಲಿ 2010ಕ್ಕೆ ಹೋದೆ, 2010 ಅಕ್ಟೋಬರ್ಗೇನು ಹೋದೆ. ಇದ್ರು ವೀರಪ್ಪನ ಕಡೆಯವರು. ಇವನು ಯಾರು ಅವನ ಹೆಸರು, ತೆಂಗಿನ ಮರ ಎಲ್ಲ ಹತ್ತುತ್ತಿದ್ದ ಒಬ್ಬ ಇದ್ರು, ಒಂದು 2-3 ಪ್ರಿಸ್ನರ್ಸ್ ಇದ್ರು. ವೀರಪ್ಪನ್ ತಮ್ಮ ಅರ್ಜುನನ್ನು, ಕರಂಗೂರು ರಂಗಸ್ವಾಮಿ, ಅಯ್ಯನ್ ದೊರೈ ಕೋರ್ಟ್ ಅಟೆಂಡೆನ್ಸಿಗೂ ಬಂದಿದ್ರು. ಅವರು ಈ ವಿಷ ತಿಂದು ಸತ್ರು ನೋಡ್ರಿ, ಯಾವುದದು ಸೈನೈಡ್ ತಿಂದು ಸತ್ರು ನೋಡಿ. ಅವತ್ತು ಬೆಳಿಗ್ಗೆ ನಮ್ಮ ಜೈಲಿನಿಂದ ಹೋಗಿದ್ರು ಅವರು, ಮಧ್ಯಾಹ್ನ ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ನಿಂದ ಆರ್ಡರ್ ತಗೊಂಬಿಟ್ರು ಪೊಲೀಸ್ನವರು, ಅವ್ರನ್ನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದೀವಿ ಅಂತೇಳಿ. ಸೊ ಮಧ್ಯಾಹ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾವು ಅವತ್ತೇನು ನೋಡಿ, ನಾನು ಆರೋಪದಲ್ಲಿ ಸಿಕ್ಕಾಕೊಂಡ್ಬಿಡ್ತಿದ್ದೆ. ಪ್ರತಿ ಮಧ್ಯಾಹ್ನ ಅವರು ಟೀ ಕುಡಿತಾ ಇದ್ರು. ಆವತ್ತು ನಾವು ಟೀ ಕೊಟ್ಟಿಲ್ಲ, ಲೇಟ್ ಆಗಿಬಿಡ್ತು. ಅವರು ನಮ್ಮ ಬಿದ್ರಿ ಸಾಹೇಬ್ರು ಗೊತ್ತಲ್ಲ, ಬೇಗ ಅಂದರೆ ಮುಗೀತು. ಅವ್ರನ್ನ ಟೈಮ್ಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅವ್ರೇನು ಒತ್ತಾಯ ಮಾಡಲಿಲ್ಲ. ಅಕಸ್ಮಾತ್ ನಾನೇ ಟೀ ಕೊಟ್ಟಿದ್ರೆ ಏನು ಜೈಲಿನವರೇ ವಿಷ ಹಾಕ್ಬಿಟ್ಟಿದೆ ಅಂತ ಯಾರನ್ನ ಹೇಳ್ಬಿಡ್ತಿದ್ರು. ಈಗ ಇವನು ಅಲ್ಲಿ ಒಂದು ಸ್ವಲ್ಪ ದಿನ ಅಯ್ಯನ್ ದೊರೈ ಅವರೆಲ್ಲ ಇದ್ದರು. ಕರಂಗ್ಳೂರು ರಂಗಸ್ವಾಮಿ ಇದ್ದ, ಏನೂ ಇಲ್ಲ, ಕೋರ್ಟ್ಗೆ ಹೋಗಿದ್ರು, ನ್ಯಾಯಾಲಯದಿಂದ ಆದೇಶ ಬಂತು, ಬಿಟ್ಟಿದ್ದ ಅಷ್ಟೇ. ಇನ್ಯಾವುದು ಏನು ವ್ಯವಹಾರ ಇಲ್ಲ. ಬೆಳಿಗ್ಗೆ ಟಿಫನ್ ತಿಂದಿರ್ತಾರೆ, ಟಿಫನ್ ತಿಂದ ಮೇಲೆ ಕೋರ್ಟ್ಗೆ ಹೋದರು, ಬಂದರು, ಪ್ರಿಸ್ನರ್ ಕರ್ಕೊಂಡೋದ್ರು ಅಷ್ಟೇ. ಅದೇ ಕೋರ್ಟ್ ಮೈಸೂರು ಕೋರ್ಟ್ಗೆ ಹೋಗಿದ್ರು. ಅಲ್ಲಿಂದ ಆದೇಶ ತಗೊಂಡು ಬಂದರು ಪೊಲೀಸ್ನವರು. ಹೌದು, ಪೊಲೀಸ್ ಕಸ್ಟಡಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಕೋರ್ಟು. 3 ಕರ್ಕೊಂಡವರು ವ್ಯಾನ್ನಲ್ಲಿ ಹಾಕ್ಕೊಂಡು ಬಂದರು. ಸೈನೈಡಲ್ಲೇ ತಿಂದರು ಅಂತ ಹೇಳ್ತಾರೆ. ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಿ ಬಂದಿದೆ. ಅದೇನು ನಾವು ಕಂಡವರಲ್ಲ, ಕೇಳಿದವರಲ್ಲ. ಒಬ್ಬ ಇದ್ದ ಸರ್, ಅವನಿಗೆ ರೆಕಮೆಂಡ್ ಕೂಡ ಮಾಡಿದ್ದ ನನ್ನ ರಿಲೀಸ್ಗೆ. ಈಸ್ ಎ ವೆರಿ ಗುಡ್ ಪ್ರಿಸ್ನರ್, ಎತ್ತರವಾಗಿದ್ದ. ಇದು ಎರೆಹುಳ ತಯಾರು ಮಾಡ್ತಾ ಇದ್ದ ಅವನು, ತೋಟ ಎಲ್ಲ ನೋಡ್ಕೊಳ್ಳೋನು, ಚೆಕ್ ಅಂತ ಹೇಳಿ ಬೇಕಾದಾಗ ನಮಗೆ ತೆಂಗಿನಕಾಯಿ ಎಳ್ನೀರೆಲ್ಲ ಕಿತ್ಕೊಡೋನು, ಮರಾತಿ. ಮುಂದಕ್ಕೆ ಅದೇ ರೋನಲ್ಲಿ ಪ್ರತ್ಯೇಕ ಕೋಣಿಗಳು, ಯಾರು ಮರಣದಂಡನೆ ಆಗಿರೋರಿಗೆ. ಮತ್ತು ಈ ಉಮೇಶ್ ರೆಡ್ಡಿ ಇದ್ದಾನೆ ನೋಡ್ರಿ, ಅಂಥವರು, ಅವರು ಹಲಾಲ್ ಟೋಪಿಗಳು ಅಂತ
ಒಳಗಡೆ ಹೋದ್ರೆ ಏನಾದರೂ ಒಂದು ಕಿರಿಕಿರಿ ಇದ್ದಿದ್ದೆ, ಯಾವನ್ಗೋ ಹೊಡೆದ ಬೈದ ಏನೋ ಮಾಡಿಬಿಡ್ತಾರೆ. ಅಂಥವ್ರು ಇರ್ತಾರೆ ಜೈಲಿನಲ್ಲಿ ಒಂದು 20 ಜನ ಅವ್ರೆ. ಯಾವನ ಒಬ್ಬ ಒಂದ್ಸರಿ ಶಂಕರ ಇದ್ದಾನೆ, ಅಂಥವ್ರನ್ನ ಇಡ್ಲಿಕ್ಕೆ ಯಾರು ಹೇಳಿ, ಸೈಕೋ ಶಂಕರ್ ಅಂಥವ್ರನ್ನ ಪ್ರತ್ಯೇಕ ಕೋಣೆಗಳಲ್ಲಿ ಇಡಬೇಕು. ಅದು ಎಂಥದ್ದಂದ್ರೆ ಕೋಣೆಗಳು ತಮಿಳ್ನಾಡಿನಲ್ಲಿ ಆಗಲಿ ನಾವು ತಿಹಾರ್ ಜೈಲಿನಲ್ಲಿ ನೋಡಿದ್ದೀವಿ. ರೂಮಿನ ಮುಂದೆ ಒಂದು 10 ಅಡಿ ಉದ್ದ ಮತ್ತು ರೂಮ್ನಷ್ಟೇ ಆಗಲ್ಲ, ಕಬ್ಬಿಣದ ಪಂಜರ ಅದು. ಅಂದರೆ ಎಲ್ಲ ಕಬ್ಬಿಣದಲ್ಲಿ. ಯಾಕೆ? ಬೆಳಿಗ್ಗೆ ಎದ್ದು ಅವ್ನು ವ್ಯಾಯಾಮ ಮಾಡಲಿಕ್ಕೆ, ವ್ಯಾಯಾಮ ಕುಣಿಯೋದು, ಮಾರ್ಕ್ ಟೈಮ್ ಅಂತ ಹೇಳ್ತೀವಿ ಅದಕ್ಕೆ, ಯೋಗಾಸನ ಇಂಥದ್ದೆಲ್ಲ ಹೊರಗಡೆ. ಅದು ಓಪನ್ ಏರ್ ಬಟ್ ಕಂಬಿ ಒಳಗೆ ಅದೆಲ್ಲ ಜಾಗ ಇದೆ. ಒಳಗಡೆ ರೂಮು 10 ಅಡಿ ಉದ್ದ, 5 ಅಡಿ ಅಗಲ, 14 ಅಡಿ ಎತ್ತರ. ಇದು ಸ್ಪೆಸಿಫಿಕ್ ಮೆಜರ್ಮೆಂಟ್ ಆಫ್ ಒಂದು ಪ್ರಿಸ್ನರ್ಗೆ ಇರಬೇಕಂತ ಸ್ಥಳಾವಕಾಶ. ಅಷ್ಟು ಗಾಳಿ ಅವನಿಗೆ ಸಿಗಬೇಕು ಅಂತ 70 ಘನ ಅಡಿ ಗಾಳಿ ಸಿಗಬೇಕು. ಹಾಗೆ ಸರಿ, ಇಲ್ಲಿ ಆ ಥರ ಇಲ್ಲ. ಎಷ್ಟೋ ಪ್ರಿಸ್ನರ್ಸ್ ನಾವು ಇಲ್ಲ ಅಲ್ಲಿ ಕೋಣೆಗಳಲ್ಲಿ ಇಡಲಾರ್ದೇನೆ ಭಾಳ ತೊಂದರೆ ಅನುಭವಿಸ್ತಾರೆ. ಇಲ್ಲಿ ಅವ್ರು ಒಳಗಡೆ ಎಲ್ಲ ಗುಂಪುಗಳು ಕಟ್ಕೊಂಡ್ಬಿಡ್ತಾರೆ, ಯಾವನ್ನೆಲ್ಲ ಗಲಾಟೆ ಮಾಡ್ತಾರೆ ಅಂದವ ಯಾವಾಗ ಒಂದು ಸಾರಿ ಕೈನಲ್ಲಿ ಸಿಕ್ಕಿರೋದ್ರಲ್ಲಿ ಹೊಡೆದು ಬಿಡ್ತಾರೆ. ಜಗಳಗಳಾಗೋದು. ಅದರಿಂದ ಅಂಥರಲ್ಲಿ ಲೀಡರ್ಗಳನ್ನ ತಗೊಂಡಾಗ ಸೆಲ್ಗಳಿಗೆ ಹಾಕಬೇಕು, ಪ್ರತ್ಯೇಕ ಕೋಣೆ ಒಳಗೆ ಇಡಬೇಕು.